ನಮ್ದೊಂದು ಪುಟ್ಟಳ್ಳಿ. ನಾನು ಅವಳು ಚಿಕ್ಕದ್ರ ಒಟ್ಟಿಗೆ ಬೆಳೆದಿದ್ವಿ. ಅವಳಿಗೆ ಅಪ್ಪ ಇಲ್ಲ, ಚಿಕ್ಕದ್ರಲ್ಲೇ ತಂದೆಯನ್ನ ಕಳ್ಕೊಂಡು ಸಂಸಾರ ಜವಾಬ್ದಾರಿ ಹೊತ್ತು ನತದೃಷ್ಟ ಇವಳು. ಅವಳು ಅಮ್ಮನ ಆರೋಗ್ಯ, ತಮ್ಮನ ಓದು ಎಲ್ಲ ಜವಾಬ್ದಾರಿ ಇವಳದೇ ಮನೆ ಮೇಲೆ ಇತ್ತು. ಅವಳಿಗೆ ಈ ಪ್ರೀತಿ ಪ್ರೇಮ ಅಂದ್ರಲ್ಲೆಲ್ಲ ಆಸಕ್ತಿ ಇರಲಿಲ್ಲ. ಆದರೆ ನಾನು ಅದಕ್ಕೆ ವಿರುದ್ಧ ಪ್ರೀತಿ ಪ್ರೇಮ ಅನ್ನೋ ಬಲೆಯಲ್ಲಿ ಬೇಗ ಬಿದ್ದುಬಿಟ್ಟೆ. ತುಂಬ ಸಲ ನನಗೆ ಬುದ್ಧಿ ಹೇಳಿದ್ಲು, ಆದರೆ ಅವಳ ಮಾತು ನಾನು ಕೇಳೋ ಪರಿಸ್ಥಿತಿಲಿ ನಾನು ಇರಲಿಲ್ಲ. ನನಗೆ ಅವನೇ ಹೆಚ್ಚಾಗಿದ್ದ. ಅವನು ಅಂದರೆ ನಾನು ಪ್ರೀತಿಸಿದವನು. ಅವನು ಫಸ್ಟ್ ಟೈಮ್ ನಮ್ಮೂರಿಗೆ ಹಬ್ಬಕ್ಕೆ ಬಂದಿದ್ದಾಗ ಫ್ರೆಂಡ್ಸ್ ಜೊತೆ ಎಲ್ಲರೂ ಒಟ್ಟಿಗೆ ಬಂದಿದ್ದ, ಬೀದಿಯಲ್ಲಿ ಓಡಾಡ್ತಾ ಇದ್ದ. ಆವಾಗ ನೋಡ್ಬೇಕಾರೆ ಕಣ್ಣು ಹೊಡಿಯೋದು, ಮಾತಾಡ್ಸೋದು, ಅವನ ನೋಟಕ್ಕೆ ನನ್ನ ಮನಸ್ಸು ಕೂಡ ಮೊದಲ ಬಾರಿಗೆ ಸೋತೋಯ್ತು. ದಿನ ಕಳೆದ ಹಾಗೆ ಅವನ ಜೊತೆ ನನ್ನ ಸ್ನೇಹ ಬೆಳೀತು. ಆ ಸ್ನೇಹ ಕೆಲವು ದಿನಗಳ ಆದಮೇಲೆ ಪ್ರೀತಿ ಆಯಿತು. ಅದಷ್ಟೇ ಆದರೆ ಅವನು ಬಿಟ್ಟಿರೋಕ್ಕೆ ಆಗದೆ ಇರೋ ಅಷ್ಟು ಮನೆಯವ್ರನ್ನೆಲ್ಲ ಎದುರು ಹಾಕೊಂಡೆ. ಪ್ರಾಣ ಬಿಟ್ಟು ನೀನು ಕೈ ಬಿಡಲ್ಲ ಅಂಜಲಿ ಅನ್ನೋ ಅವನ ಮಾತು ನನ್ನ ತಲೆ ಕೆಡಿಸ್ಬಿಟ್ಟು. ಅದಕ್ಕೆ ಕಾರಣನೇ ಇದೆ. ನನ್ನ ಅಪ್ಪನಿಗೆ ವಂಶೋದ್ಧಾರಕ ಅನ್ನೋ ವ್ಯಾಮೋಹ ಜಾಸ್ತಿ ಆಗಿತ್ತು. ಆದರೆ ನಾನು ಹೆಣ್ಣಾಗಿ ಹುಟ್ಟಿದ್ದೆ ಅನ್ನೋ ಕಾರಣಕ್ಕೆ ಅಪ್ಪನ ಪ್ರೀತಿ ಸಿಗಲಿಲ್ಲ. ಇನ್ನು ಅಮ್ಮನ ಗಮನ ಎಲ್ಲ ಅಪ್ಪನ ಕಿರುಕುಳದಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಅಷ್ಟೊಂದಿತ್ತು. ಹೀಗಾಗಿ ನನ್ನ ಮನಸ್ಸು ಪ್ರೀತಿ ಬಯಸುತ್ತಿತ್ತು. ಆಗ ಅವನ ಬಣ್ಣದ ಮಾತುಗಳೆಲ್ಲ ನನ್ನ ಮನ ಸೋತೋಯ್ತು. ಅವತ್ತು ಅವನು ಕರೆದುಕೊಂಡು ಅವತ್ತೇ ಎಲ್ಲರೂ ಬಿಟ್ಟು ಅವನು ಹಿಂದೆನೇ ನೆಂದ್ಕೊಂಡು ಹೋದೆ. ಆದರೆ ಅವನು ನನ್ನ ಭಾವನೆಗಳಿಗೆ ಬೆಲೆ ಕೊಡದೆ 3 ತಿಂಗಳಿಗೆ ನನ್ನನ್ನು ಗೊತ್ತಿಲ್ಲದ ಪೇಟೆಯಲ್ಲಿ ಬಿಟ್ಟು ಹೋಗ್ಬಿಟ್ಟ. ನನ್ನ ಮಾತಿಗೆ ಮೋಸ ಮಾಡಿ ಅವತ್ತು ಅವಳ ಮಾತು ಕೇಳದೆ ಬಂದು ಅದಕ್ಕೆ ಈ ಪರಿಸ್ಥಿತಿ ಬೀದಿಲಿ ನಿಂತಿದ್ದೆ. ಬೀದಿಲಿ ನಿಂತಿದ್ದನ್ನು ನನ್ನನ್ನು ಕರ್ಕೊಂಡೋಗಿ ಬಂದು ಹಾರೈಕೆ ಮಾಡಿ ದೇವರ ಹಾಗೆ ಕಾಪಾಡಿದ್ಲು ಅವಳು. ಇದೇ ಕವಿತಾನೆ. ಆದರೆ ಅವತ್ತು ಯಾಕೆ ಇವಳು ಇಲ್ಲಿಗೆ ಬಂದ್ಲು, ಊರು ಯಾಕೆ ಬಿಟ್ಬಿಟ್ಟು ಇಲ್ಲಿ ಯಾಕೆ ಇದ್ದಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ನಾನು ಏನೋ ಕೇಳೋಕ್ಕೆ ಹೋಗಲಿಲ್ಲ. ನನ್ನ ಕತೆ ಎಲ್ಲ ತಿಳ್ಕೊಂಡು ನನಗೆ ಸಹಾಯ ಮಾಡಿದ ಇವಳು ಅವಳು ನೋವನ್ನು ಮಾತ್ರ ನನ್ನ ಹತ್ರ ಹೇಳ್ಕೊಳ್ಳಿಲ್ಲ. ಇವತ್ತು ನನಗೆ ಅಪ್ಪ ಅಮ್ಮ ಗಂಡ ಅಕ್ಕ ಎಲ್ಲ ಆಗಿರೋಳೆ ಇವಳು. ನಿಮ್ಮ ಹತ್ರ ಯಾಕೆ ಇಷ್ಟೊಂದು ಸುಳ್ಳು ಹೇಳಿದಾಳೆ ಅಂತಲೇ ಗೊತ್ತಾಗ್ತಿಲ್ಲ. ಅಂದರೆ ಇವರು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ಆಯಿತು. ಆದರೆ ಇವರು ಇಷ್ಟೊಂದು ಬದಲಾಗೋಕೆ ಏನು ಕಾರಣ ಇರಬಹುದು? ಅದೇ ನನಗೂ ಗೊತ್ತಾಗ್ತಿಲ್ಲ. ಗೊತ್ತಾಗುತ್ತೆ, ಇದಕ್ಕೆಲ್ಲ ಕಾರಣ ಗೊತ್ತಾಗಲೇಬೇಕು. ಅಂದರೆ ಸುಜಾತಕ್ಕ ಪ್ರಜ್ಞೆ ಬರಬೇಕು. ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಕೇಳಬೇಕು ನಾವು. ಆದರೆ ಅಷ್ಟು ಟೈಮ್ ನಮಗಿಲ್ಲ ಖುಷಿ. ಆದಷ್ಟು ಬೇಗ ನಾವು ಮದುವೆ ಮನೆಗೆ ಹೋಗೋಣ. ಇಲ್ಲ ಅಂದರೆ ನಿಮ್ಗೆ ಕಾಣ್ತಿಲ್ಲ ಅಂತ ಮದುವೆ ನಿಂತರೂ ನಿಲ್ಬಹುದು ಅಲ್ವಾ? ಸೊ ಪ್ಲೀಸ್ ಬನ್ನಿ, ಬೇಗ ಹೊರಡೋಣ. ಅಂಜಲಿ ಅಕ್ಕ, ನೀವು ಬನ್ನಿ ನಮ್ಮ ಜೊತೆಗೆ. ಇಲ್ಲ, ನಾನು ಇಲ್ಲೇ ಕವಿತಾ ಹತ್ರ ಇರ್ತೀನಿ. ಅವಳನ್ನ ಇಲ್ಲಿ ಯಾರಾದರೂ ನೋಡ್ಕೊಳ್ಳೋಕೆ ಇರಬೇಕಲ್ವಾ? ನೀವು ಹೋಗಿ ಬನ್ನಿ. ನಾನು ಇಲ್ಲೇ ಇರ್ತೀನಿ. ಬೇಡ, ಈ ಪುಟ್ಟ ಮಗು ಇಟ್ಕೊಂಡು ಇಲ್ಲಿರೋಕ್ಕಾಗುತ್ತೇನಕ್ಕ? ಬೇಡ, ಬನ್ನಿ, ಸಂಜೆ ಇಲ್ಲಿಗೆ ಬರೋಣ ಬನ್ನಿ. ಸುಜಿತಕ್ಕ ಬಗ್ಗೆ ಚಿಂತೆ ಮಾಡಬೇಡಿ. ಹರೀಶ್ ಡಾಕ್ಟರ್ ಹತ್ರ ಮಾತಾಡ್ತಾರೆ. ನವೀನ್, ಖುಷಿಗೆ ಕಾಲ್ ಮಾಡಿದ್ರಾ? ಎಲ್ಲಿದ್ದಾಳಂತೆ? ಕಾಲ್ ಕನೆಕ್ಟ್ ಆಗ್ತಿಲ್ಲ ದೀಪಾ. ಮನೆ ಹತ್ರ ಸಿಗ್ಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಇರು, ಅವರೇ ಬಂದರೆ ಬರಬಹುದು. ಕಾಲ್ ಕನೆಕ್ಟ್ ಆಗ್ತಿಲ್ವಾ? ಮನೆ ಆದರೆ ಮನೆಯವರೆಲ್ಲ ಕೇಳಿದ್ರೆ ಏನು ಹೇಳೋದು? ರಘು ಅಮ್ಮ ಎಲ್ಲರೂ ಗಾಬರಿ ಆಗ್ತಾರೆ. ಹಾಗೇನಾಗಲ್ಲ, ನಾನು ಎಲ್ರಿಗೂ ಹೇಳ್ತೀನಿ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಅಂತ. ಸೊ ಡೋಂಟ್ ವರಿ. ನನ್ನ ಫ್ರೆಂಡ್ಸ್ಗೂ ಹೇಳಿದ್ದೀನಿ ಎಲ್ಲರೂ ಒಂದೊಂದು ಕಡೆ ಹೋಗಿ ಹುಡುಕಿ ಅಂತ. ನೀನು ಟೆನ್ಷನ್ ಮಾಡ್ಕೋಬೇಡ, ಎಲ್ರಿಗೂ ಗೊತ್ತಾಗೋ ಹಾಗೆ ಆಗುತ್ತೆ, ಸರಿನಾ? ನವೀನ್, ಏನೋ ಅದು ಅತ್ತಿಗೆ ಹತ್ರ ಈಗಲೇ ಗುಸ್ಗುಸು ಅಂತಿದೀಯಾ? ಏನಿಲ್ಲ ಅಣ್ಣ, ನಾಳೆ ನಮ್ಮ ಮನೆಗೆ ಬಂದಮೇಲೆ ಹೇಗಿರಬೇಕು ಅನ್ನೋದು ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ನಾನು ಬೇಜಾರಾಗಿದ್ದರೆ ಡೌಟ್ ಬರ್ತೇನೆ. ತರ್ಲೆ, ಅದಕ್ಕೆ ಈ ಟೈಮ್ ಬೇಕಿತ್ತಾ? ಇಷ್ಟು ದಿನದಲ್ಲಿ ನಿಂಗೆ ಟೈಮೇ ಸಿಗ್ಲಿಲ್ವಾ? ಹೋಗೋ, ಹೊರಗೆ ಬಂದಿರೋ ಅವ್ರನ್ನ ವಿಚಾರಿಸ್ಕೊ ಹೋಗು. ಸರಿ ಬಿಡಪ್ಪ. ನಮ್ಮ ಅತ್ತಿಗೆ ಹತ್ರ ಮಾತಾಡಿದ್ರು ಬೈತಿಯಲ್ಲ. ಮದುವೆ ದಿನನೂ ನನ್ನ ಇಷ್ಟದಂದೆ ಇರೋಕೆ ಬಿಡಲ್ವಲ್ಲ ನೀನು. ಅಣ್ಣನ ದರ್ಪರ ತೋರಿಸ್ಬಿಡ್ತೀಯಲ್ಲ ನೀನು. ಓಹ್, ಕೊನೆಗೂ ಬಂದ್ರು ನೋಡು. ನೀವು ಟೆನ್ಷನ್ ಆಗಬೇಡಿ ಅದಕ್ಕೆ. ಕೊನೆಗೂ ಖುಷಿಯವ್ರು ಬಂದರು, ಅವಳನ್ನ ಮಾತಾಡ್ಸ್ಕೊಬರ್ತೀನಿ. ಸರಿನಾ? ಟೆನ್ಷನ್ ಆಗ್ದಲೇ ಈಗ ಮಾಡೋ ಶಾಸ್ತ್ರಗಳೆಲ್ಲ ಕ್ಲೀನಾಗಿ ಮಾಡಿ. ಹೆಂಗಿದ್ರು ಬಂದ್ಲಲ್ಲ ಅವಳು, ಟೆನ್ಷನ್ ಮಾಡ್ಕೊಬಿಡಿ ನೀವು. ಎಲ್ಲಿ ಹೋಗಿದ್ದೆ? ಅಟ್ಲೀಸ್ಟ್ ಒಂದು ಕಾಲ್ ಮಾಡೋಕ್ಕಾಗಲ್ವ ನಿನಗೆ? ಹರೀಶ್ಗೆ ನಾನು ಎಷ್ಟು ಸಲ ಕಾಲ್ ಮಾಡಿದ್ದೀನಿ ಗೊತ್ತಾ? ಇಲ್ಲಿ ಎಲ್ಲರೂ ಎಷ್ಟು ಗಾಬರಿ ಆಗಿದ್ದಾರೆ ಗೊತ್ತಾ? ಅಣ್ಣ ಒಂದು ನಿಮಿಷ ಪ್ಲೀಸ್ ಕಣೋ, ನಾನು ಹೇಳೋದು ಕೇಳು. ಅದು ಬೆಳಗ್ಗೆ ನಾವು ಇಲ್ಲಿಗೆ ಬರೋವಾಗ ದಾರಿ ಮಧ್ಯೆ ಸುಜಾತಕ್ಕನಿಗೆ ಆಕ್ಸಿಡೆಂಟ್ ಆಗಿತ್ತು. ಏನು ಆಕ್ಸಿಡೆಂಟಾ? ಅಣ್ಣ ನಿಧಾನ ಕಣೋ, ನೀನು ಹಿಂಗೆ ಕಿರ್ಚಿದೆ ಅಷ್ಟೇ, ಎಲ್ರಿಗೂ ಗೊತ್ತಾಗುತ್ತೆ.
ಸರಿ ಆಮೇಲೆ ಏನಾಯ್ತು ಅದನ್ನ ನಿನ್ನ ಹೇಳು. ಸುಜಾತ ಅವರು ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ? ಅಷ್ಟೇ ಆಗಿದ್ದು, ಆಕ್ಸಿಡೆಂಟ್ ಆಗಿತ್ತು. ಅವರು ಆ ಹಾಸ್ಪಿಟಲ್ಗೆ ಸೇರಿಸಿ ಬಂದ್ವಿ. ಇಷ್ಟೊತ್ತು ಅಲ್ಲೇ ಇದ್ವಿ. ನನ್ನ ಮೊಬೈಲ್ ಬ್ಯಾಗಲ್ಲೇ ಸೇರ್ಕೊಂಡಿತ್ತು. ಹರೀಶ್ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ನಿಮಗೆ ಯಾರಿಗೂ ವಿಷಯ ತಿಳಿಸೋಕ್ಕಾಗಲಿಲ್ಲ, ಸಾರಿ. ಹಾಗೆ ಅಣ್ಣ, ಈ ವಿಷಯ ಈಗಲೇ ಎಲ್ರಿಗೂ ಗೊತ್ತಾಗೋದು ಬೇಡ. ಅದೆಲ್ಲ ಸರಿ. ಇವ್ರು ಯಾರು? ಇವರು ಹಾಸ್ಪಿಟಲಲ್ಲಿ ಸುಜಾತಕ್ಕನಿಗೆ ಬ್ಲಡ್ ಡೊನೇಟ್ ಮಾಡಿದ್ರು. ತುಂಬಾ ಸುಸ್ತಾಗಿದ್ರು, ಅದಕ್ಕೇನೆ ಕರ್ಕೊಂಡು ಬಂದೆ ಕಣೋ ಅಣ್ಣ. ಒಳ್ಳೆ ಕೆಲಸ ಮಾಡಿದೆ. ಸರಿ, ಅವ್ರನ್ನ ಮೇಲಿರೋ ರೂಮಲ್ಲಿ ಬಿಟ್ಟು ರೆಸ್ಟ್ ಮಾಡಕ್ಕೆ ಹೇಳು. ನೀನು ಬೇಗ ದೀಪ ಹತ್ರ ಹೋಗು. ನೀನಿಲ್ದೆ ಅವ್ರ ಮುಖ ನೋಡಕ್ಕೆ ಆಗ್ತಿಲ್ಲ. ರಘು ಅಣ್ಣ ಕೂಡ ನಿನ್ನನ್ನು ಕೇಳ್ತಿದ್ದ. ಹರೀಶ್ ನೀನು ಕೂಡ ನಿಮ್ಮ ಭಾವ ಹುಡುಕ್ತಾ ಇದ್ರು. ಮೊದಲು ನೀವಿಬ್ರು ಹೋಗಿ ಅವ್ರಿಗೆಲ್ಲ ಮುಖ ತೋರಿಸಿ. ನನಗೂ ನೆಪಗಳನ್ನು ಹೇಳಿ ಹೇಳಿ ಸಾಕಾಗೋಯ್ತು. ನೀವಿಬ್ರು ಅಣ್ಣನ ಮದುವೆ, ನೀವಿಬ್ರು ಇಲ್ದಲೆ ಅಣ್ಣನ ಮದುವೆಲಿ ನಾನು ಫ್ರೆಂಡ್ ಜೊತೆ ಎಂಜಾಯ್ ಮಾಡೋಕ್ಕೆ ಆಗ್ತಾ ಇಲ್ಲ. ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ ನಾನು. ನೀನೊಬ್ಬ ಕಣೋ, ನೀನು ಎಂಜಾಯ್ ಮಾಡ್ಬೇಕಿತ್ತ? ಹೋಗು, ಈಗ ಮಾಡ್ಕೋ ಹೋಗು. ನಾವು ಬಂದಾಯ್ತಲ್ಲ. ಹರೀಶ್, ನೀವು ಹೋಗಿ ನಿಮ್ಮ ಫ್ಯಾಮಿಲಿ ನೀವು ಕಾಣ್ತಿಲ್ಲ ಅಂತ ಗಾಬರಿ ಆಗಿರ್ತಾರೆ. ಹೋಗಿ ನೀವು ಕೂಡ. ಅಂಜಲಿ ಅಕ್ಕ ಬನ್ನಿ, ನಾವು ರೂಮಿಗೆ ಹೋಗೋಣ, ಫ್ರೆಶ್ ಅಪ್ ಆಗೋಣ. ಸರಿನಾ? ಅಮ್ಮ ಎಲ್ಲಿ? ಬೆಳಗ್ಗೆಯಿಂದ ಎಲ್ಲೂ ಕಾಣಿಸ್ತಿಲ್ಲ. ನನ್ನ ಡ್ರೆಸ್ ಎಲ್ಲಿದೆ ಅಂತ ತಾತನಿಗೂ ಗೊತ್ತಾಗ್ತಿಲ್ಲ, ಗೊತ್ತಾ? ಅಪ್ಪನ ಕೇಳಿದ್ರು. ಅಪ್ಪ ಕೇಳ್ಬಿಟ್ಟು ನೀವು ಹೇಳಿದ್ರಿ ಅಲ್ವಾ ಮದ್ವೆಗೆ ನಾನು ರೆಡಿ ಮಾಡ್ತೀನಿ ಅಂತ. ಈಗ ನೋಡಿದ್ರೆ ನೀವು ಬಿಸಿ, ಎರಡು ಬಿಸಿ. ನನ್ನನ್ನು ಯಾರು ಕೇರ್ ಮಾಡೋದೇ ಇಲ್ಲ. ತುಂಬಾ ಅಳು ಬರ್ತಾ ಇದೆ. ಅಯ್ಯೋ, ಅಳೋದೇಕ್ ಪುಟ್ಟ. ನಾನು ಬಂದಿಲ್ವಾ? ನಾನು ಬೇಗ ಬಂದಿದ್ದೀನಿ ನಿನ್ಗೋಸ್ಕರ. ಸರಿ ಬಾ, ನಾನೇ ನಿನ್ಗೆ ಹೊಸ ಬಟ್ಟೆ ಹಾಕಿ ರೆಡಿ ಮಾಡ್ತೀನಿ. ಸರಿನಾ? ಸಾತ್ವಿಕ ಪುಟ್ಟ. ಅರೆ ಅಂಜಲಿ ಆಂಟಿ, ನೀವೇನಿಲ್ಲಿ? ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿತು? ಅವರಿಗೆ ಹೇಳಿದ್ದು ನಾನೇ ಪುಟ್ಟ. ಸರಿ, ಅಮ್ಮ ಎಲ್ಲಿ? ಅಮ್ಮ ಬೇಕು ನನಗೆ. ಅದು ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ನೀನು ಬಾ, ರೆಡಿ ಆಗು. ನಿಜನಾ? ನಾನು ರೆಡಿ ಆಗೋ ಅಷ್ಟೊತ್ತಿಗೆ ಅಮ್ಮ ಬರ್ತಾರೆ ಅಲ್ವಾ? ಹೌದು, ಬರ್ತಾರೆ. ಈಗ ನೀನು ಬರ್ತೀಯೋ ಇಲ್ವೋ? ಅಂಜಲಿ ಅಕ್ಕ, ನೀವು ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿ. ಆಮೇಲೆ ಬೇಕಿದ್ರೆ ಕೆಳಗೆ ಹೋಗೋಣ. ಈ ಕಥೆಯನ್ನು ಮುಂದುವರಿಸೋಣ. ಇಷ್ಟವಾದ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಹಕರಿಸಿ.